ಪಿಎಚ್ಡಿ ವಿದ್ಯಾರ್ಥಿನಿಗೆ ಗೈಡ್ನಿಂದ ಲೈಂಗಿಕ ಕಿರುಕುಳ ಪ್ರಕರಣ ಹಿನ್ನೆಲೆಯಲ್ಲಿ ಇಂದು ಕೋಲಾರ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿಂದ ಪರ ಹಾಗೂ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ವೇಳೆ ಸ್ಥಳಕ್ಕೆ ಭೇಟಿ ಕೊಟ್ಟ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಪಿಜಿ ಕೇಂದ್ರದಲ್ಲಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ರು. ಇದೇ ವೇಳೆ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆ ಪರ ಮತ್ತು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿಂದ ಕಾಲ್ಕಿತ್ತ ವಿಧಾನ ಪರಿಷತ್ ಸದಸ್ಯರು ನಂತರ ಪ್ರತಿಭಟನೆಯ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಸಿದ್ದಲ್ಲದೆ ಕೈ ಕೂಡ ಮಿಲಾಯಿಸುವ ಹಂತಕ್ಕೂ ಕೂಡ ತಲುಪಿತ್ತು. ಕೆಲಕಾಲ ಸ್ನಾತಕೋತ್ತರ ಕೇಂದ್ರದಲ್ಲಿ ಬಿಗುವಿನ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಲಕ್ಷ್ಮೀಪತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಇದೆ? ಈ ಒಂದು ಪ್ರತಿಭಟನೆಯ ಕಾವು ವೈ.ಎ. ನಾರಾಯಣಸ್ವಾಮಿ ಅವರಿಗೂ ತಟ್ತಾ ಹೇಗೆ? ನಮಿತಾ, ಕೋಲಾರ ಪಿಜಿ ಕೇಂದ್ರದಲ್ಲಿ ಪಿಎಚ್ಡಿ ವಿದ್ಯಾರ್ಥಿನಿ ಮೇಲೆ ಅದೇ ಕಾಲೇಜಿನ ಒಂದು ಪ್ರೊಫೆಸರ್ ಆದಂತ ಶ್ರೀನಿವಾಸ ಮೂರ್ತಿ ಅವರು ಒಂದು ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾನಿಲಯ ಕುಲಪತಿ ಅವರಿಗೂ ಕಂಪ್ಲೇಂಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಬಿಪಿ ಮತ್ತು ಎಸ್ಎಫ್ಐ ವಿದ್ಯಾರ್ಥಿಗಳು ಇಬ್ಬರ ಸಂಘಟನೆಗಳು ಸಹ ಪರ ಮತ್ತು ವಿರೋಧವಾಗಿ ಒಂದು ಘೋಷಣೆ ಕೂತ್ಕೊಂಡು ಇವತ್ತು ಈ ಪಿಜಿ ಕೇಂದ್ರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದೇ ಸ್ಥಳಕ್ಕೆ ಆಗಮಿಸಿದಂತ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಅವರು ಆಗಮಿಸಿ ಆ ಪರಿಸ್ಥಿತಿಯನ್ನು ಎಲ್ಲಾ ಮಾಹಿತಿಯನ್ನು ಕಲೆ ಹಾಕುತ್ತಿರುವ ಸಂದರ್ಭದಲ್ಲಿ ಈ ಎಸ್ಎಫ್ಐ ವಿದ್ಯಾರ್ಥಿಯರು ಒಂದು ಗೈಡ್ಗೆ ಪರವಾಗಿ ನಿಂತ್ಕೊಂಡು ಗೈಡ್ ಮಾಡಿ ಉತ್ತಮವಾಗಿದ್ದಾರೆ, ಯಾವುದೇ ರೀತಿ ಲೈಂಗಿಕ ಹಗರಣ ಆಗಿಲ್ಲ ಅಂತ ಬಿಟ್ಟು ಅವರು ಸಮಸ್ಯೆ ಕೊಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅದನ್ನ ಖಂಡಿಸ್ಬಿಟ್ಟು ಎಬಿಪಿ ಅವರು ಇಲ್ಲ, ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ, ಆ ಹಿನ್ನೆಲೆಯಲ್ಲಿ ಇದು ಸತ್ಯ ಅಂತ ಬಿಟ್ಟು ಅವರು ಮಾತಿನ ಚಕಮಕಿ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿನ ಅರ್ಥಂತ ವಿಧಾನ ಪರಿಷತ್ ಸದಸ್ಯ ಕಾಲ್ಕಿತ್ತು, ಅಲ್ಲಿಂದ ಯೂನಿವರ್ಸಿಟಿಯಿಂದ ಕಾಲ್ಕಿತ್ತು ಹೊರಟರು. ಈ ಹೋದ ಒಂದು 10 ನಿಮಿಷ ಸಮಯದಲ್ಲಿ ಎರಡು ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದು ತಮ್ಮ ಎಬಿಪಿ ಅವರು ಧಿಕ್ಕಾರ ಕೂಗ್ತಾ ಇದ್ರು, ಮತ್ತೆ ಈ ಕಡೆ ಎಸ್ಎಫ್ಐ ಅವರು ಧಿಕ್ಕಾರ ಕೂಗ್ತಾ ಇದ್ರು. ಎರಡು ಕಡೆನೂ ಒಂದು ಮಾತಿನ ಚಕಮಕಿ ಘೋಷಣೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಎಬಿಪಿ ಫ್ಲಾಗ್ ಅನ್ನ ಎಸ್ಎಫ್ಐ ವಿದ್ಯಾರ್ಥಿ ಮುಖಂಡರು ಅದನ್ನ ಹಿಡ್ಕೊಂಡು ಎಳೆದಾಡುವ ಸಂದರ್ಭದಲ್ಲಿ ಕೋಪಗೊಂಡಂತ ಎಬಿಪಿ ಅವರು ಮತ್ತು ಎಸ್ಎಫ್ಐ ಅವರು ಮುಖಾಮುಖಿ ಹೊಡ್ಕೊಂಡು ಒಂದು ಗಲಾಟೆ ಆಯಿತು. ಈ ಸಂದರ್ಭದಲ್ಲಿ ಕೆಲ ಕಾಲ ಪಿಜಿ ಕೇಂದ್ರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಿತಾ, ಈಗ ಕೂಡ ಪ್ರತಿಭಟನೆ ಸಾಗ್ತಾ ಇದೆಯಾ ಲಕ್ಷ್ಮೀಪತಿ? ಕೋಲಾರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅಲ್ಲಿನ ಪಿಜಿ ಕೇಂದ್ರದಲ್ಲಿರುವಂತಹ ಡೈರೆಕ್ಟರ್ ಮತ್ತು ಪ್ರೊಫೆಸರ್ಸ್ ಎಲ್ಲ ಸೇರಿ ಯಾವುದೇ ರೀತಿ ವಿದ್ಯಾರ್ಥಿ ಸಂಘಟನೆಗಳು ಈ ಕಾಲೇಜಿನ ಆವರಣದಲ್ಲಿ ಇರಬಾರ್ದಂತ ಬಿಟ್ಟು ಈಗ ಕಡಾಖಂಡಿತವಾಗಿ ಹೇಳಿದರ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಮುಖಂಡರನ್ನು ಹೊರ ಹಾಕಿದ್ದಾರೆ. ಈಗಾಗಲೇ 2 ಸಂಘಟನೆಯ ಮುಖಂಡರು ಸಹ ಈಗ ಅಲ್ಲಿಂದ ಕಾಲ್ಕಿತ್ತಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಮುಂದೆ ಹೋರಾಟದ ಸ್ವರೂಪ ಏನಾದ್ರೂ ಇರುತ್ತೆ ಅಥವಾ ಹೋರಾಟ ಮುಂದೆ ಪ್ರತಿಭಟನೆ ಮಾಡುವಂತಹ ಹಂತವನ್ನೇನಾದ್ರೂ ಮಾಡ್ತಾವ ಎಬಿವಿಪಿ ಕಾರ್ಯಕರ್ತರು? ಖಂಡಿತ ಇದೇ ವಿಚಾರವಾಗಿ ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಈ ಒಂದು ಏನು ಲೈಂಗಿಕ ಪ್ರಕರಣ ವಿಚಾರದಲ್ಲಿ ಎಸ್ಎಫ್ಐ ಆಗಿರ್ಬೋದು, ಎಬಿಪಿ ಆಗಿರ್ಬೋದು, ಮತ್ತೆ ಇಲ್ಲಿ ಏನ್ ಮಾರಾಮಾರಿ ನಡೆದಿದೆ ಆ ವಿಚಾರವಾಗಿ ಸಹ 2 ಸಂಘಟನೆಗಳು ರಾಜ್ಯ ಮಟ್ಟದ ಒಂದು ಸಮಿತಿಯ ಮುಂದೆ ಇಟ್ಟು ಅಲ್ಲಿ ಚರ್ಚೆ ಮಾಡಿ ನಂತರ ಮುಂದಿನ ತೀರ್ಮಾನಗಳು ತೆಗೆದುಕೊಳ್ಳುವ ಬಹುತೇಕ ಲಕ್ಷಣಗಳು ಇದೆ. ನಮಿತಾ, ಓಕೆ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಈಗಾಗಲೇ ಲೈಂಗಿಕ ಕಿರುಕುಳ ಅಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಸೊ ಈ ಯೂನಿವರ್ಸಿಟಿಯಲ್ಲಿ ಏನ್ ಹೇಳಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಶನಿವಾರ ಏನ್ ಲೈಂಗಿಕ ಕಿರುಕುಳಕ್ಕೆ ಒಳಗಾದಂತ ವಿದ್ಯಾರ್ಥಿನಿ ಮತ್ತು ಒಂದು ಸಂಬಂಧಪಟ್ಟಂತೆ ಪಿಜಿ ಕೇಂದ್ರದ ಡೈರೆಕ್ಟರ್ ಮತ್ತು ಇತರೆ ಒಂದು ಉಪನ್ಯಾಸಕರು ಎಲ್ಲ ಸಾರಿ ಒಂದು ಕುಲಪತಿಯವರ ಚೇಂಬರ್ ಅಲ್ಲಿ ಒಂದು ಸಭೆಯನ್ನು ಕರೆಯಲಾಯಿತು. ಮತ್ತೆ 2 ಕಡೆಯಿಂದ ಮಾಹಿತಿ ಕಲೆ ಹಾಕಿತ್ತು. ಈಗಾಗಲೇ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದೆ. 1 ತಿಂಗಳ ಕಾಲಾವಕಾಶವನ್ನು ತನಿಖಾ ತಂಡಕ್ಕೆ ನೀಡಲಾಗಿದೆ. ಈ ಒಂದು ತನಿಖೆ ಆಧರಿಸಿ ಈಗಾಗಲೇ ಎಲ್ಲಾ ರೀತಿಯ ಒಂದು ಮಾಹಿತಿ ಕಲೆ ಹಾಕುವಲ್ಲಿ ವಿದ್ಯಾರ್ಥಿಗಳಿಂದ ಮತ್ತು ಪ್ರೊಫೆಸರ್ಸ್ ಗಳಿಂದ ಮತ್ತೆ ಪಿಎಚ್ಡಿ ವಿದ್ಯಾರ್ಥಿಗಳಿಂದ ಮತ್ತೆ ಆ ವಿದ್ಯಾರ್ಥಿನಿ ಒಂದು ಶೋಷಣೆಗೆ ಒಳಗಾದಂತ ವಿದ್ಯಾರ್ಥಿನಿಯಿಂದ ಎಲ್ಲಾ ರೀತಿಯಲ್ಲೂ ಸಹ ಒಂದು ಮಾಹಿತಿ ಕಲೆ ಹಾಕಿ ಸತ್ಯಾಸತ್ಯತೆ ಶೋಧನಾ ಸಮಿತಿಯೊಂದು ರಚನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 1 ತಿಂಗಳ ಕಾಲಾವಕಾಶ ಇರೋದ್ರಿಂದ ವಿದ್ಯಾರ್ಥಿ ಮುಖಂಡರುಗಳು ಈ ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಅವರನ್ನು ಅಮಾನತು ಮಾಡಬೇಕೆಂಬುದು ಒಂದು ವಾದ ಇಟ್ಕೊಂಡು ಎಬಿಪಿ ಅವರು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಉಪನ್ಯಾಸಕರ ಪರವಾಗಿ ಎಸ್ಎಫ್ಐ ಹೋರಾಟ ಮಾಡ್ತಿದ್ದಾರೆ. ಹೀಗಾಗಿ ಈ ಹಂತ ಮುಂದೆ ಯಾವ ರೀತಿ
ಬೆಳವಣಿಗೆ ಆಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ ನಮಿತಾ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀಪತಿ ಡೀಟೇಲ್ಸ್ಗೆ.